ಹಾಯ್ ಗೈಸ್, ಎಲ್ಲರಿಗೂ ಇನ್ನೊಂದು ವ್ಲಾಗ್ಗೆ ವೆಲ್ಕಮ್. ಇವತ್ತು ವ್ಲಾಗ್ ತುಂಬಾ ಸ್ಪೆಷಲ್ ಆಗಿರುತ್ತೆ. ನಾನು ಮತ್ತೆ ಪಪ್ಪ ಸೇರ್ಕೊಂಡು ಒಂದು ಕ್ವಶನ್ ಮತ್ತೆ ಆನ್ಸರ್ ಗೇಮ್ ಆಡ್ತಾ ಇದೀವಿ. ನಾನು ಕ್ವಶನ್ ಕೇಳ್ತೀನಿ, ಅವ್ರು ಆನ್ಸರ್ ಮಾಡ್ತಾರೆ. ಸೊ ಅವ್ರು ಕೇಳೋಣ ಬನ್ನಿ, ರೆಡಿ ಇದಾರಾ ಅಂತ. ಹಾ ರೆಡಿ ಇದ್ದೀನಿ. ಏನ್ ಕ್ವಶನ್ ಬೇಕಾದ್ರೂ ಕೇಳ್ಬೋದು. ಸರಿ ಗೈಸ್, ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ಪಪ್ಪ, ನಿನ್ ಲೈಫ್ ಅಲ್ಲಿ ಇವಾಗ ನೀನ್ ಹೆಂಗಿದ್ಯಾ, ಇವಾಗ ನಿನ್ ಸ್ಟೇಜ್, ನಿನ್ ಸಿಚುಯೇಷನ್ ಇವಾಗ ಪ್ರೆಸೆಂಟ್ಲಿ ಹೆಂಗಿದ್ಯಾ? ಆ ಲೈಫ್ ನಿಂಗೆ ಇಷ್ಟ ಇದೆಯಾ, ಅಥವಾ ನಿನಗೆ ಇನ್ನು ತುಂಬಾ ಒಳ್ಳೆ ಲೈಫ್ ಬೇಕಿತ್ತಾ, ಅಥವಾ ಹಿಂದೆ ಲೈಫ್ ಇಷ್ಟ ಆಯ್ತಾ? ಯಾವ ತರ ಡಿಸ್ಕ್ರೈಬ್ ಮಾಡ್ತೀಯಾ? ಒಂದ್ 2 ಲೈನ್ ಅಲ್ಲಿ ಹೇಳ್ಬೋದು. ನಾನು ಜೀವನವನ್ನ ಬಣಿಸ್ಬೇಕು ಅಂತ ಹೇಳಿದ್ರೆ ಜೀವನ ಬಹಳ ಸರಳತೆ ಅಂತ ಇದ್ರೆ ಯಾವುದೇ ಮನುಷ್ಯ ತುಂಬಾ ಚೆನ್ನಾಗಿ ಜೀವನವನ್ನ ಖುಷಿಯಾಗಿ ಸಂತೋಷದಿಂದ ಸಾಗಿಸ್ಬೋದು ಅಂತ ನನ್ನ ಅಭಿಪ್ರಾಯ. ಅಂದ್ರೆ ನಿಂಗೆ ಇವಾಗ ಈ ಇರೋ ಲೈಫ್ ಇಷ್ಟ ಇದೆ ಅಂತ ಪ್ರೆಸೆಂಟ್ ಆಗಿರೋದು? ಖಂಡಿತವಾಗ್ಲೂ ಬಹಳ ಎಂಜಾಯ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಇನ್ನೊಬ್ಬರ ಜೀವನದ ಅನುಕರಣೆ ಮಾಡ್ತಾ ಬದುಕಿದವನಲ್ಲ ನಾನು. ಹಾಗಾಗಿ ನಮ್ಮ ವ್ಯಕ್ತಿತ್ವ ಹೆಂಗಿದೆ ಹಂಗೆ ನಾವು ಉಳಿಸ್ಕೊಂಡು ಹೋಗ್ಬೇಕು. ನಮ್ಮ ಸ್ವಂತಿಕೆ ಏನಿದೆ ಅದನ್ನ ನಾವು ಪಾಲಿಸ್ಕೊಂಡು ಹೋಗ್ಬೇಕು. ಓಕೆ, ಇವಾಗ ಸೆಕೆಂಡ್ ಕ್ವಶನ್ ಹೋಗೋಣ ಬನ್ನಿ. ಇವಾಗ ನಿನ್ ಪೋಸ್ಟ್ ಬಂದಿರೋದು, ನೀನು ಅಸಿಸ್ಟೆಂಟ್ ಆಫ್ ಸೆರಿಕಲ್ಚರ್, ADS ಅಂತ. ಸೊ ಇವಾಗ ಆ ಪೋಸ್ಟ್ ನಿನಗೆ ಲೈಕ್ ತುಂಬಾ, ಅಂದ್ರೆ ಆ ಪೋಸ್ಟ್ ತುಂಬಾ ಚೆನ್ನಾಗಿದೆ, ಬಟ್ ನಿನ್ಗೆ ಇನ್ನೂ ಒಳ್ಳೆ ಪೋಸ್ಟ್ ಸಿಗ್ಬೇಕಾಗಿತ್ತಾ, ಅಥವಾ ಈ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗ್ಲಿ, ಗೌರ್ಮೆಂಟ್ ಕೆಲಸ ಬಿಟ್ಟು ನಿಂಗೆ ಬೇರೆ ಏನಾದ್ರು ಆಸೆ ಇತ್ತಾ? ಅಂದ್ರೆ ನೀನ್ ಚಿಕ್ಕವನಾದಾಗ, ಅಥವಾ ಇದೇ ಇರ್ಬೇಕು ಅಂತಿತ್ತ, ಅಥವಾ ಇನ್ನೂ ಒಳ್ಳೆ ಲೈಫ್ ಬೇಕು ಇತ್ತ, ಅಥವಾ ಹೆಂಗೆ ಡಿಸ್ಕ್ರೈಬ್ ಮಾಡ್ತೀಯ ಈ ಲೈಫ್ ನ? ನನ್ನ ಬಾಲ್ಯದ ವಿದ್ಯಾಭ್ಯಾಸದಲ್ಲೇ ನಾನು ಯೋಚನೆ ಮಾಡ್ತಾ ಇದ್ದೆ. ಅವಾಗಿನ ಯೋಚನೆಗಳು ಹೆಂಗಿತ್ತು ಅಂದ್ರೆ, ನಾವು ಬಡತನದಲ್ಲೇ ಬದುಕಿದವರು. ಹಾಗಾಗಿ ನಮಗೆ ಈ ಗೌರ್ಮೆಂಟ್ ಕೆಲಸ ಸಿಕ್ಬೇಕು ಅಂತೇಳಿ ನಾವು ತಲೆಯಲ್ಲಿ ಒಂದು ಮೈಂಡ್ ಸೆಟ್ ಮಾಡ್ಕೊಂಡಿದ್ದು. ಅದೇ ರೀತಿನಲ್ಲಿ ಕೆಲಸ ಸಿಕ್ತು. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ವಿ. ನಿಜಕ್ಕೂ ನಮಗೆ ಈ ದೇವರು ಕೊಟ್ಟಂತ ಒಂದು ದೊಡ್ಡ ಉದ್ಯೋಗ ಅಂತ ನಾವು ಅಂದ್ಕೊಂಡಿದ್ವಿ. ಅದು ದೊಡ್ಡ ಹುದ್ದೆ ಆಗಿರ್ಬೋದು, ಸಣ್ಣ ಹುದ್ದೆ ಆಗಿರ್ಬೋದು, ಇದರಲ್ಲಿ ಎಂಜಾಯ್ ಮಾಡ್ತಾ ಇದೀವಿ ನಾವು. ಓಕೆ, ಇವಾಗ ನಾನು ಸೋಲೋ ಟ್ರಿಪ್ ಎಲ್ಲ ಹೋಗ್ತೀನಲ್ವಾ, ಸೊ ಅದಕ್ಕೆ ನಿಂಗೆ ಗೊತ್ತಿರಂಗೆ ಇಂಡಿಯನ್ ಪೇರೆಂಟ್ಸ್ ಹೆಂಗಿರ್ತಾರೆ ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಇರ್ತಾರೆ. ಪ್ಲಸ್ ತುಂಬಾ ಒಂಥರ ಅಲ್ಲೇ ಮಕ್ಕಳನ್ನೆಲ್ಲ ಅಲ್ಲೇ ಬಿಗಿಯಾಗಿ ಇಟ್ಕೊಬಿಡ್ತಾರೆ, ಅವ್ರಿಗೆ ಆಚೆ ಲೈಫ್ ನೋಡಕ್ ಬಿಡಲ್ಲ. ಸೊ ನನಗೆ ಆತರ ಎಲ್ಲ ಮಾಡಿಲ್ಲ. ನನ್ಗೆ ಸೋಲೋ ಟ್ರಿಪ್ ಹೋಗ್ಬೇಕು ಅಂದ್ರೆ ಪರ್ಮಿಷನ್ ಕೊಡ್ತೀರಾ, ಆಮೇಲೆ ಎಲ್ಲಾ ರೀತಿನೂ ಸಪೋರ್ಟ್ ಮಾಡ್ತಿದ್ದೀರಾ. ಸೊ ಇವಾಗ ಈ ತರ ನೀವು ಮಾಡ್ತಿರೋದು ಪೇರೆಂಟ್ ಆಗಿ ಸರಿನಾ, ಅಥವಾ ಬೇರೆ ಪೇರೆಂಟ್ಸ್ ಎಲ್ಲ ಇಟ್ಕೋತಾರಲ್ಲ, ಎಲ್ಲೂ ಹೋಗ್ಬೇಡ, ಆಚೆ ತಿರುಗಾಡ್ಬೇಡ, ಇಲ್ಲೇ ಇರೋ ಮನೇಲಿ ಅಂತಾರಲ್ಲ, ಅವ್ರು ಸರಿನಾ ಅಥವಾ ನೀವು ಸರಿನಾ ಅಂತ ಸ್ವಲ್ಪ ಹೇಳ್ಬೋದಾ? ನನ್ನ ಲೈಫ್ ನ ಹಿಂಗೆ ಸೋಲೋ ಟ್ರಿಪ್ ಮಾಡಕ್ ಬಿಡ್ತಿರಲ್ಲ, ಅದು ಇಂಡಿಯಾ ಅಲ್ಲ, ಬೇರೆ ಬೇರೆ ದೇಶಕ್ಕೆ ಹೋಗ್ಬೇಕು ಒಬ್ನೇ. ಸೊ ಅದ್ರ ಬಗ್ಗೆ ಹೇಳ್ಬೋದಾ? ಖಂಡಿತ ಒಳ್ಳೆ ಪ್ರಶ್ನೆ ಇದು. ಯಾಕೆಂದ್ರೆ ಸಾಮಾನ್ಯವಾಗಿ ಎಲ್ಲ ಪೇರೆಂಟ್ಸು ಸೋಲೋ ಟ್ರಿಪ್ಪು, ಇನ್ನೊಂದು ಕಡೆಗೆ ಮಕ್ಕಳನ್ನ ಬೇರೆ ಕಡೆಗೆ ನಮ್ಮನ್ನು ಬಿಟ್ಟು ದೂರದ ಊರಿಗೆ ಕಳಿಸ್ಬೇಕು ಅಂತಾದ್ರೆ ಅವರಿಗೆ ಭಯ. ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ಏನಾಗುತ್ತೆ ಅಂದ್ರೆ ನೆಗೆಟಿವ್ ಆಗಿ ಯೋಚನೆ ಮಾಡೋರೇ ಜಾಸ್ತಿ ಆಗಿದ್ದಾರೆ. ಮಕ್ಕಳನ್ನ ಬಿಸ್ಲಿಗೆ ಹೋದ್ರೆ ಬಿಸಿಲು ಅಂತ ಹೇಳೋದು, ಮಳೆ ಬಂದ್ರೆ ಮಳೆ ಬಂತು ಅನ್ನೋದು, ಈ ತರದ ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನ ಬಿಟ್ರೆ ಖಂಡಿತವಾಗ್ಲೂ ಅದು ಒಂದು ರೀತಿನಲ್ಲಿ ಒಳ್ಳೇದೇ ಆಗಿರ್ಬೋದು, ಕೆಟ್ಟದೇ ಆಗಿರ್ಬೋದು. ಎಲ್ಲಾ ರೀತಿನಲ್ಲೂ ಪಾಸಿಟಿವ್ ಆಗಿ ತಗೊಂಡ್ರೆ ಮಕ್ಕಳು ಖಂಡಿತವಾಗ್ಲೂ ಹಾಳಾಗಲ್ಲ. ಅವರು ಫ್ರೀ ಮೈಂಡ್ ಆಗಿ ಬಹಳ ಅವರ ಲೈಫನ್ನ ಸುಖ ಸಂತೋಷದಿಂದ ಕಳೀತಾರೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇವಾಗ ನಾನು ಸೋಲೋ ಟ್ರಿಪ್ ಎಲ್ಲ ಮಾಡ್ತೀನಿ, ಪ್ಲಸ್ ಆಚೆ ಎಲ್ಲ ಫುಲ್ ಹೋಗಕ್ ಫ್ರೀಡಮ್ ಕೊಟ್ಟಿದ್ದೀರಾ. ಆಮೇಲೆ ನಮ್ ಫ್ರೆಂಡ್ಸ್ ಆಗ್ಲಿ, ಆಚೆ ಆಗ್ಲಿ, ಎಲ್ಲಾರು ಹಿಂಗೆ ಅಂದ್ರೆ, ಇವಾಗ ನೋಡು, ನೀವು ಫ್ರೀ ಬಿಟ್ಟೋದ್ರಿಂದ ನಾನು ಸ್ಮೋಕ್ ಡ್ರಿಂಕ್ ಅದ್ರೆಲ್ಲ ಏನೇ ಕೆಟ್ಟ ಬಿದ್ದಿದ್ರು ಅವೆಲ್ಲ ಮಾಡಕ್ ಹೋಗ್ತಿಲ್ಲ. ಬಟ್ ಯಾರ ಪೇರೆಂಟ್ಸ್ ತುಂಬಾ ಸ್ಟ್ರಿಕ್ಟ್ ಆಗಿ ಇಟ್ಕೋತಾರೆ, ಅಂದ್ರೆ ಅವರೇ ಅಂತ ಅಂತಿಲ್ಲ, ತುಂಬಾ ಪೇರೆಂಟ್ಸ್ ಸ್ಟ್ರಿಕ್ಟ್ ಆಗಿ ಇಟ್ಕೊಂಡಿರೋ ಮಕ್ಕಳೆಲ್ಲ ಸ್ಮೋಕಿಂಗ್ ಆಗ್ಲಿ, ಡ್ರಿಂಕಿಂಗ್ ಹ್ಯಾಬಿಟ್ ಎಲ್ಲ ಲೈಕ್ ಒಳಗಡೆ ಮಾಡ್ಕೊಬಿಡ್ತಾರೆ, ಅದರ ಹೇಳಕ್ ಹೋಗಲ್ಲ. ಅದು ನಾವು ಮಾಡಲ್ಲ. ಅದು ನೀವು ಕರೆಕ್ಟ್ ಅನ್ಬೋದಾ, ಅದು ತಪ್ಪು ಅನ್ಬೋದಾ? ಅದಕ್ಕೆ ಯಾವ ತರ ಹೇಳ್ತೀರಾ? ಈಗ ಮಕ್ಕಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಮಕ್ಕಳು ಎಲ್ಲಾ ತರದಲ್ಲೂ ಒಂದೇ ತರ ಇರಲ್ಲ. ಮಕ್ಕಳು ಒಬ್ಬ ಮಗು ಸ್ಕೂಲಿಗೆ ಹೋಗ್ತಾ ಇರ್ಬೋದು, ಇಲ್ಲ ಕಾಲೇಜಿಗೆ ಹೋಗ್ತಾ ಇರ್ಬೋದು. ಆದ್ರೆ ಪೇರೆಂಟ್ಸಿಗೆ ಮಕ್ಕಳು ಮಕ್ಕಳೇನೆ. ಮಕ್ಕಳು ಮನೇಲಿದ್ದಂಗೆ ಹೊರಗಡೆ ಇರೋದಿಲ್ಲ, ಹೊರಗಡೆ ಇದ್ದಂಗೆ ಮನೆಯಲ್ಲಿ ಇರೋದಿಲ್ಲ. ಅವ್ರನ್ನ ಪ್ರಿಡಿಕ್ಷನ್ ಮಾಡೋದೇ ಕಷ್ಟ. ಆದ್ರೆ ಅವರ ಹಾವಭಾವಗಳಲ್ಲಿ ಅವರು ಸರಿಯಾದ ರೀತಿನಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಏನು ಜೀವನ ಇರುತ್ತೆ ಅದರ ಹಿನ್ನೆಲೆ ಸಂಸ್ಕೃತಿ ಬಹಳ ಮುಖ್ಯ ಆಗಿರುತ್ತೆ. ಅದನ್ನೆಲ್ಲ ಗಮನಿಸ್ತಾ ಇರ್ತಾರೆ. ಆ ಒಂದು ಹಾದಿನಲ್ಲಿ ಖಂಡಿತವಾಗ್ಲೂ ಅವ್ರು ಹೋಗ್ತಾರೆ, ಕೆಟ್ಟು ಹೋಗೋದಿಲ್ಲ. ಅವರು ಪೇರೆಂಟ್ಸ್ನ, ಪೋಷಕರ ಕಷ್ಟ ಸುಖ ನೋಡ್ತಾ ಇರ್ತಾರೆ. ಹಾಗಾಗಿ ಅವರು
ಒಳ್ಳೆ ದಾರಿನಲ್ಲೇ ಹೋಗ್ತಾರೆ. ಹಾಳಾಗೋರು ಇದ್ದೇ ಇರ್ತಾರೆ. ಹಾಳಾಗೋರ್ನ ಕಟ್ಟಾಕ್ಬೇಕು, ಒಳ್ಳೆಯವ್ರನ್ನ ಕಟ್ಟಾಕ್ಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಇವಾಗ ನನಗ್ ಅನ್ಸಂಗೆ ಇವಾಗ ನನ್ನ ಅಭಿಪ್ರಾಯ ಹೇಳೋದೇನಂದ್ರೆ ಮಕ್ಕಳನ್ನ ಪೇರೆಂಟ್ಸು ತುಂಬಾ ಸ್ಟ್ರಿಕ್ಟ್ ಮಾಡಬಾರ್ದು. ಪ್ಲಸ್ ಈ ಜನರೇಷನ್ ತರ ಬಿಡ್ಬೇಕು ಫ್ರೀಯಾಗಿ. ಯಾವಾಗ ಬಿಡ್ತಾರೆ ಅವಾಗ ಅವರು ನೆಟ್ಟಗಿರ್ತಾರೆ. ಇದು ಕರೆಕ್ಟಾ ಅಲ್ವಾ? ಏನ್ ಅನ್ಸ್ಬೋದು? ನಿಮ್ಮ ಅಭಿಪ್ರಾಯ ಹೆಂಗ್ ಇದ್ರ ಬಗ್ಗೆ? ಇಲ್ಲ, ಇದು ಒಂಥರ ಈಗ ನೆಗೆಟಿವ್ ಆಗಿ ಯೋಚನೆ ಮಾಡೋಕ್ಕಾಗಲ್ಲ, ಪಾಸಿಟಿವ್ ಆಗಿ ಯೋಚನೆ ಮಾಡೋಕ್ಕಾಗಲ್ಲ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಮಕ್ಕಳನ್ನ ಫ್ರೀಯಾಗಿ ಬಿಡೋದು ಒಳ್ಳೇದು. ಯಾಕೆಂದ್ರ ಈಗಾಗಲೇ ಹುಟ್ತಿರೋ ಮಗುಗೆ ಎಲ್ಲ ಬುದ್ಧಿ ಇರುತ್ತೆ. ಹಾಗಾಗಿ ಬೆಳೆದಂಗೆ ಅವರಿಗೆ ಮೆಚುರಿಟಿ ಬಂದೋಗಿರುತ್ತೆ. ಆದ್ರೆ ನಮಗೆ ಅವ್ರ ಮಕ್ಕಳಾಗೆ ಕಾಣ್ತಾ ಇರ್ತಾರೆ. ಹಾಗಾಗಿ ಮೆಚುರಿಟಿ ಇರೋದ್ರಿಂದ ಅವರು ಈಗಿನ ಒಂದು ವಿಜ್ಞಾನದ ಬೆಳವಣಿಗೆಯಲ್ಲಿ, ಈ ಒಂದು ಟೆಕ್ನಾಲಜಿ ಯುಗದಲ್ಲಿ, ಆಧುನಿಕ ಯುಗದಲ್ಲಿ ಎಲ್ಲರೂ ಬುದ್ಧಿವಂತರೇ ಆಗಿರೋದ್ರಿಂದ ಅವ್ರ ಪಾಡಿಗೆ ಅವರ ಯೋಚನಾ ಶಕ್ತಿಗೆ ಬಿಟ್ಬಿಟ್ಟು ಅವರು ಜೀವನದಲ್ಲಿ ಒಳ್ಳೆಯ ದಾರಿ ಕಂಡ್ಕೋಬೇಕು ಅಂದ್ರೆ ಅವರನ್ನೇ ಎಲ್ಲ ಅನುಭವಗಳಿಗೆ ಅವರನ್ನ ಎಕ್ಸ್ಪೋಸ್ ಮಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ಇವಾಗ ಫ್ಯೂಚರ್ ಅಲ್ಲಿ ಅಂದ್ರೆ ಅಪ್ಕಮಿಂಗ್ 2025 ಅಲ್ಲಿ ನಾನ್ ಪ್ಲಾನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಎಲ್ಲ ಫ್ಯಾಮಿಲಿ ನಾವೆಲ್ಲರೂ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡೋಣ ಒಟ್ಟಿಗೆ. ಯಾಕಂದ್ರೆ ನಾನು ಒಬ್ನೇ ಮಾಡ್ತಿದ್ದೀನಿ, ಒಬ್ನೇ ಅಲ್ಲಿ ಇಲ್ಲಿ ತಿರ್ಗಾಡ್ತಿದ್ದೀನಿ. ಸೊ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಫ್ಯಾಮಿಲಿ ಜೊತೆ ಇದ್ರೆ ಚೆನ್ನಾಗ್ ಅನ್ಸುತ್ತೆ ಅಂತ. ಸೊ ಅದ್ರ ಬಗ್ಗೆ ನೀವ್ ಏನ್ ಅಂತೀರಾ? ಸ್ವಲ್ಪ ಹೇಳ್ಬೇಕು, ಸೀರಿಯಸ್ ಆಗಿ ಹೇಳ್ಬೇಕು ಇದ್ರ ಬಗ್ಗೆ. ನೀವು ಬಹಳ ದಿವಸದಿಂದ, ಯಾಕೆಂದ್ರೆ ನಾವು ಮಗನ್ನ ನಾನು ಮೊದ್ಲೇ ಹೇಳ್ತಾ ಇದ್ದೆ ಫ್ರೀಯಾಗಿ ಮಕ್ಕಳನ್ನ ಬಿಟ್ಬಿಡ್ಬೇಕು ಅಂತ. ಅದೇ ರೀತಿನಲ್ಲಿ ಫ್ರೀಯಾಗಿ ಬಿಟ್ಟಿದ್ದಕ್ಕೆ ಅವನು ಸೋಲೋ ಟ್ರಿಪ್ ಅಂತ ಸುಮಾರು ದೇಶಗಳನ್ನ ಅಲ್ದಾಡಿದಾನೆ, ಅಲೆಮಾರಿ ತರ. ಹಾಗಾಗಿ ನಮಗೂ ಸಹ ಒಂದು ಧೈರ್ಯ ಬಂದಿದೆ. ಯಾಕೆಂದ್ರೆ ಅವನು ಎಲ್ಲಾ ತರದ ಅನುಭವ ಪಡ್ಕೊಂಡಿದ್ದಾನೆ ಹೊರದೇಶಕ್ಕೆ ಹೋಗೋ ಅಂತದ್ದ. ಖಂಡಿತವಾಗ್ಲೂ ನಾವು ಒಂದ್ಸರಿ ಫ್ಯಾಮಿಲಿ ಎಲ್ಲರೂ ಖುಷಿಯಾಗಿ ಹೋಗಿ ಹೊರದೇಶಕ್ಕೆ ಹೋಗಿ ಹೊರ ಪ್ರಪಂಚವನ್ನ ನೋಡ್ಕೊಂಬರ್ಬೇಕು ಅನ್ನೋದು ಆಸೆ ನಮ್ಮಲ್ಲೂ ಇದೆ. ಹಾಗಾಗಿ ತಕ್ಷಣದಲ್ಲೇ ನಾವು ಸಹ ಫ್ಯಾಮಿಲಿ ಟ್ರಿಪ್ ಅಂತ ಪ್ಲಾನ್ ಮಾಡಿದ್ವಿ. ಆ ಪ್ಲಾನ್ ಪ್ರಕಾರ ಹೋಗ್ತೀವಿ. ಸೊ ನಾನಿವಾಗ ಸೆಕೆಂಡ್ PUC ನಿಮ್ಗೆ ಗೊತ್ತು, ತುಂಬಾ ನಂದು ಲೈಫಲ್ಲಿ ಒಂದು ಟರ್ನ್ ತಗಂತು, ಬ್ಯಾಡ್ ಲಕ್ ಆಗ್ಬಿಡ್ತು. ಸೊ ಅದು ಔಟ್ಕಮ್ ಆಗ್ಬಿಟ್ಟು ನಂಗೊಂದು ಮೆಡಿಕಲ್ ಸೀಟ್ ಸಿಕ್ತು, ಅದು ಗವರ್ಮೆಂಟ್ ಸೀಟ್ ಸಿಕ್ತು. ಸೊ ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ? ನನ್ನ ಲೈಫ್ ಮೊದ್ಲು ಹೆಂಗಿತ್ತು ಮತ್ತೆ ಇವಾಗ ಹೆಂಗಿತ್ತು? ನಿಮ್ಗೆ ಯಾವ ಲೈಫ್ ಇಷ್ಟ ಆಯ್ತು? ಮೊದ್ಲಿಂದ ಇಷ್ಟ ಆಯ್ತಾ ಅಥವಾ ಇವಾಗಿಂದ ಇಷ್ಟ ಇದೆಯಾ ಅಂತ? ಖಂಡಿತವಾಗೂ ತುಂಬಾ ಒಳ್ಳೆಯ ಪ್ರಶ್ನೆ. ಯಾವುದೇ ಮಗ ಅಂತಲ್ಲ, ಮಕ್ಕಳು ಅಂತಲ್ಲ, ಎಲ್ಲ ಮಕ್ಕಳು ಒಂದೇನೆ. ವಿದ್ಯಾರ್ಥಿ ಆಗಿರ್ಬೋದು ಅಥವಾ ಇನ್ಯಾರೇ ಬೇರೆ ಉದ್ಯೋಗದಲ್ಲಿರ್ಬೋದು, ಯಾವತ್ತು ಮನುಷ್ಯ ಜೀವನದಲ್ಲಿ ಗೆದ್ದು ಸೋಲಬಾರದು, ಸೋತು ಗೆಲ್ಲಬೇಕು. ಸೋತು ಗೆದ್ದ ವ್ಯಕ್ತಿ ಖಂಡಿತವಾಗೂ ಅವನ ಜೀವನದಲ್ಲಿ ತುಂಬಾ ಒಳ್ಳೆಯ ವ್ಯಕ್ತಿಯಾಗಿ ಮುಂದೆ ಅವನ ಜೀವನದಲ್ಲಿ ಪ್ರಜ್ವಲಿಸ್ತಾನೆ ಅನ್ನೋದು ನನ್ನ ಒಂದು ಸಿಂಪಲ್ ಅಭಿಪ್ರಾಯ. ಸೊ ಇವಾಗ ನಾನು ಆ ಟರ್ನ್ ಇಂದ ಕಮ್ ಬ್ಯಾಕ್ ಬಂದಿದ್ದು ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಇನ್ನು ಯಾವ ತರ ನಾನು ಇರ್ಬೇಕು ಅಂತ ಆಸೆ ಪಡ್ತೀರಾ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ? ಇಲ್ಲ, ಅದು ಯಾರಿಗೆ ಆಗ್ಲಿ, ಯಾರೇ ಜೀವನದಲ್ಲಿ ಒಂದು ಯೂ ಟರ್ನ್ ಅಂತ ಇದ್ದೇ ಇರುತ್ತೆ. ಒಂದು ಒಳ್ಳೆಯ ಟೈಮ್ ಅನ್ನೋದು ಎಲ್ಲಾ ವ್ಯಕ್ತಿಗಳ ಜೀವನದಲ್ಲಿ ಇದ್ದೇ ಇರ್ತದೆ. ಆ ಟೈಮ್ಗೋಸ್ಕರ ತಾಳ್ಮೆಯಿಂದ ಕಾಯ್ಬೇಕಷ್ಟೇನೆ. ತಾಳ್ಮೆಯಿಂದ ಕಾದಾಗ ಮಾತ್ರ ನಾವು ಮುಂದಿನ ಸವಾಲುಗಳನ್ನ, ಸೋಲನ್ನ ಎದುರಿಸಿ ಜಯವನ್ನು ಸಾಧಿಸ್ಲಿಕ್ಕೆ ಅದು ಹಾದಿ ಮಾಡಿಕೊಡುತ್ತೆ. ಹಾಗಾಗಿ ಇಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ನಾವ್ ಇವಾಗ ರೀಸೆಂಟ್ ಆಗಿ ಒಂದು 6-7 ಮಂತ್ಸ್ ಬ್ಯಾಕ್ ಮನೆ ಶಿಫ್ಟ್ ಮಾಡ್ಕೊಂಡು ಈ ಕಡೆ ಬಂದ್ವಿ. ಮನೆ ಕಟ್ಸಿದೀವಿ ಇವಾಗ, ಸ್ವಂತ ಮನೆ ಅಂತ. ಸೊ ನಾವು ಮೊದ್ಲು ಇದ್ದಿದ್ದು ಬೇರೆ ಏರಿಯಾದಲ್ಲಿ, ಇವಾಗ ಬಂದಿದ್ದು ಬೇರೆ ಏರಿಯಾಗೆ. ನಾವು ಮೊದ್ಲು ಹೆಂಗಿದ್ವಿ ಮತ್ತೆ ಇವಾಗ ಹೆಂಗಿದ್ವಿ ಅದನ್ನ ಡಿಫ್ರೆನ್ಸ್ ನಿಮ್ಗೆ ಗೊತ್ತು. ಸೊ ಆ ಡಿಫ್ರೆನ್ಸ್ ನಿಮ್ಗೆ ಯಾವ್ದು ಚೆನ್ನಾಗಿತ್ತು ಲೈಫ್, ಯಾವ್ದು ಚೆನ್ನಾಗಿರ್ಲಿಲ್ಲ? ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಹೆಂಗಿದೆ ಇವಾಗ, ಹೆಂಗಿದೆ ಮೊದ್ಲು ಹೆಂಗಿದ್ವಿ ಅಂತ? ನಂದು ಸೇರ್ಬೋದು, ನಿಮ್ದು ಸೇರ್ಬೋದು, ಇಬ್ರು ಲೈಫ್ ಸೇರಿ. ಈ ಪ್ರಶ್ನೆಗೆ ಉತ್ತರವನ್ನು ನಾನು ಬಹಳ ಒಂದು ಒಳ್ಳೆಯ ಉದಾಹರಣೆಯೊಂದಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಾವು ಯಾವ್ದು ಉದಾಹರಣೆ ಕೊಡ್ಬೇಕು ಅಂತ ಹೇಳಿದ್ರೆ, ಒಂದು ಕಪ್ಪೆ ಮತ್ತು ಮೀನಿಗೆ ಉದಾಹರಣೆ ಕೊಡ್ತೀನಿ ನಾನು. ನಾವು ಮೊದಲು ಸಿಟಿಯಲ್ಲೇ ಇದ್ವಿ, ಸುಮಾರು 16 ವರ್ಷಗಳ ಕಾಲ ಒಂದು ಮನೆಯಲ್ಲಿ ಯಾವುದೇ ಕಾಂಟ್ಯಾಕ್ಟ್ ಇಲ್ದೇನೆ ನಮ್ಮ ಕೆಲಸ ಆಯ್ತು, ನಮ್ಮ ಮನೆ ಆಯ್ತು, ನಮ್ಮ ಸಂಸಾರ ಆಯ್ತು. ಹೊರ ಪ್ರಪಂಚ ಅಷ್ಟೊಂದು ನಾವು ಎಕ್ಸ್ಪೋಸ್ ಆಗಿರ್ಲಿಲ್ಲ. ಅಂದ್ರೆ ಬಾವಿಯಲ್ಲಿರುತ್ತಲ್ಲ ಕಪ್ಪೆ, ಅದರೊಳಗೇ ತಿರ್ಗಾಕೊಂಡು ಅಷ್ಟೇ ಪ್ರಪಂಚ ಆಗಿತ್ತು ನಮಗೆ. ಆದ್ರೆ
ಒಂದು ಹೊಸ ಮನೆಯನ್ನ ಕಟ್ಟಿಸ್ಕೊಂಡು ನಾವು ಒಂದು ಹೊಸ ಜಾಗಕ್ಕೆ ಬಂದಾಗ ಒಂಥರ ಜೀವನನೇ ಹೊಸತನ ಬಂದ್ಬಿಡ್ತು. ಯಾವಾಗ ಹಳೆಯ ವರ್ಷ ಹೋಗಿ ಹೊಸ ವರ್ಷ ಪ್ರಾರಂಭ ಆದಾಗ ನಮ್ಮ ಸಂತೋಷ ಎಷ್ಟಿರುತ್ತೆ, ಆ ಒಂದು ಸಂತೋಷದಲ್ಲಿ ನಾವು ಮುಳುಗೋಗ್ಬಿಟ್ವಿ. ಹಾಗಾಗಿ ಅಷ್ಟೊಂದು ಜೀವನವನ್ನ ಈಗ ಸಂಭ್ರಮಿಸ್ತಾ ಇದೀವಿ. ಆ ಒಂದು ಕಾರಣಕ್ಕೋಸ್ಕರ ನಮ್ಮ ಮನೆಗೆ ಒಂದು ಹೊಸ ಮನೆಗೆ ಸಂಭ್ರಮ ಅಂತಾನೆ ಹೆಸರಿಟ್ಬಿಟ್ಟಿದೀವಿ. ಈಗಿನ ಮನೆ ನಮಗೆ ಒಂಥರ ಎಷ್ಟು ಅನುಕೂಲ ಆಗಿದೆ ಅಂತ ಹೇಳಿದ್ರೆ, ಇಲ್ಲಿ ಫ್ರೆಂಡ್ ಸರ್ಕಲ್ ಜಾಸ್ತಿ ಆಯ್ತು, ಮತ್ತೆ ಎಕ್ಸ್ಪೋಜರ್ ಪ್ರಪಂಚದ ಜ್ಞಾನ ಖಂಡಿತವಾಗ್ಲೂ ಜಾಸ್ತಿ ಆಯ್ತು. ಇವೆಲ್ಲ ಭಾಳ ಮೀನು ಅಂತ ಹೇಳ್ತಾ ಇದ್ದೆ ನಾನು. ಮೀನು ಹೆಂಗೆ ಅಂತ ಹೇಳಿದ್ರೆ ಸಮುದ್ರದಲ್ಲಾಗ್ಬೋದು, ಹೊಳೆಯಲ್ಲಾಗ್ಬೋದು, ನದಿಯಲ್ಲಾಗ್ಬೋದು. ಅದಕ್ಕೆ ಬೇಕಾದಂಗೆ ತಿರುಗಾಡ್ಕೊಂಡು ಅದಕ್ಕೆ ಖುಷಿ ಕೊಡ್ತಕ್ಕಂತ ಕೆಲಸಗಳನ್ನ ಮಾಡ್ಕೊಂಡು ಸುಖವಾಗಿ ಇಡೀ ಪ್ರಪಂಚದ ಸುತ್ತಿದ ರೀತಿನಲ್ಲಿ ಅದಕ್ಕೆ ಅನುಭವ ಆಗ್ತಾ ಇರುತ್ತೆ. ಆ ರೀತಿ ನಾವು ಈಗ ಇಲ್ಲಿ ನಾವು ಚೆನ್ನಾಗಿ ಒಳ್ಳೆ ಖುಷಿಯಿಂದ ಫ್ಯಾಮಿಲಿ ಚೆನ್ನಾಗಿದ್ದೀವಿ, ಆರೋಗ್ಯನೂ ಸಹ ವೃದ್ಧಿಸಿದೆ, ಬಹಳ ಚೆನ್ನಾಗಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವಾಗ ನಮಗೆ ಪಾಪ ಸಿಕ್ಕಿರೋ ಫ್ರೆಂಡ್ ಸರ್ಕಲ್ ಒಂಥರ ಇವಾಗ ನಮಗೆ ಒಂಥರ ಫ್ಯಾಮಿಲಿ ತರ ಆಗ್ಬಿಟ್ಟಿದ್ದಾರೆ. ಬರ್ತಾ ಬರ್ತಾ ಕ್ಲೋಸ್ ಆಗ್ತಾ ಇದಾರೆ. ಸೊ ಇದು ಇನ್ನು ಯಾವ ತರ ಬಾಂಡ್ ಹೋಗ್ಬೇಕು, ಮತ್ತೆ ಈ ಫ್ರೆಂಡ್ಸ್ ಸರ್ಕಲ್ ಹಿಂಗೆ ಉಳಿಬೇಕು ಅಂತಂದ್ರೆ ಯಾವ ರೀತಿ ನಾವು ಇರ್ಬೇಕಾಗತ್ತೆ, ಫ್ಯೂಚರ್ ಅಲ್ಲೂ ಅಷ್ಟೇ ಹೆಂಗೆ ಬೇಕಾಗತ್ತೆ ಅವ್ರ ಜೊತೆ? ಈಗ ನಾವು ಬಂಧು ಬಳಗ ಅಂದ್ರೆ ಅಣ್ಣ ತಮ್ಮ ಅಕ್ಕ ತಂಗಿ ಈ ತರ ಅಂದ್ಕೊಂಡಿರ್ತೀವಿ. ಆದ್ರೆ ಈಗಿನ ಪರಿಸ್ಥಿತಿನಲ್ಲಿ 90 ಭಾಗ ಅಣ್ಣ ತಮ್ಮಗಳು ಅಕ್ಕ ತಂಗಿ ಯಾರು ಸಹ ಚೆನ್ನಾಗಿಲ್ಲ. ಎಲ್ಲ ಅಸೂಯೆ ಎಲ್ಲ ಇರೋದೇನೆ ನಮ್ಮ ಬಂಧುಗಳಲ್ಲಿ. ಆದ್ರೆ ಸ್ನೇಹಿತರು ಅಂತ ಹೋದಾಗ ಅದರಲ್ಲಿ ಕೊಡ್ತಕ್ಕಂಥ ಖುಷಿ ಇದೆಯಲ್ಲ, ಅದರಲ್ಲಿ ನಾವು ಪಡ್ಕೊಂತೀವಲ್ಲ, ಆ ಖುಷಿ ನಿಜಕ್ಕೂ ಅದನ್ನ ಯಾವುದಕ್ಕೂ ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಸ್ನೇಹನ ಕೊನೆವರೆಗೂ ಉಳಿಸ್ಕೊಂಡು ಹೋಗ್ಬೇಕು ಅಂದ್ರೆ ಅದನ್ನ ಕಾಪಾಡ್ಕೊಳ್ಳೋ ಅಂತ ಒಂದು ಬುದ್ಧಿವಂತಿಕೆ ನಮ್ಮಲ್ಲಿ ಇಲ್ಲ ಅಂದ್ರೆ ಅದಕ್ಕಿಂತ ಕೆಟ್ಟ ಸನ್ನಿವೇಶ ಇನ್ಯಾವುದೂ ಇರೋದಿಲ್ಲ. ಹಾಗಾಗಿ ಸ್ನೇಹಿತರನ್ನ ಯಾವತ್ತೂ ಕಳ್ಕೋಬಾರದು. ಆ ರೀತಿನಲ್ಲಿ ಅವ್ರನ್ನ ಮೇಂಟೈನ್ ಮಾಡೋದಿದೆಯಲ್ಲ, ಅದೇ ತರ ಅವ್ರನ್ನ ಮೇಂಟೈನ್ ಮಾಡಿದ್ರೆ ಅವ್ರು ನಮ್ಮನ್ನು ಮೇಂಟೈನ್ ಮಾಡ್ತಾರೆ ಸ್ನೇಹಿತರೆ. ಇವಾಗ ನನ್ನ 22 ಇಯರ್ಸ್ ಇಂದ ನೋಡ್ಕೊಂಡ್ ಬಂದ್ಬಿಟ್ಟಿಯಪ್ಪ. ಸೊ ಇವಾಗ ನಿನ್ ಬರ್ತ್ಡೇ ಬಂದ್ಬಿಟ್ಟು May 3 ಬರುತ್ತೆ. ನಿನ್ಗೆ ಇವಾಗ ನಿಯರ್ಲಿ 52 ಇಯರ್ಸ್ ಆಗಿದೆ. ನಿನ್ಗೆ ಫಸ್ಟ್ ಹುಟ್ದಾಗಿಂದ ನಿನ್ಗೆ ಒಂದ್ ಗಿಫ್ಟ್ ಬೇಕು ಅಂತ ಇರುತ್ತೆ ತಲೆಯಲ್ಲಿ. ಅದ್ ನೀನ್ ಹೇಳ್ಕೊಂಡಿರಲ್ಲ. ನಿನ್ಗೆ ಯಾವ ತರ ಗಿಫ್ಟ್ ಬೇಕು ಅಂತ ಆಸೆ ಇದೆ ಅದು ಹೇಳಲೇಬೇಕಾಗುತ್ತೆ. ಒಂದೇ ಒಂದ್ ಏನೋ ಒಂದು ಅದು ಇದು ಅಂತ ಏನೋ ತರ ಇಟ್ಕೋಬಾರ್ದು. ಏನೋ ಒಂದ್ ಗಿಫ್ಟ್ ಬೇಕು ಅಂತ ಇಷ್ಟ ಇರುತ್ತೆ, ಅದೇನು ಅಂತ ಹೇಳ್ಬೋದಾ? ಈಗ ನನಗೆ 52 ವರ್ಷ ಅಂತ ಮಗ ನೀನ್ ಹೇಳಿದೆ. ನನಗೆ 2 ಮಕ್ಕಳಿದ್ದಾರೆ. ಈಗ ನಮ್ಮ ಯೋಚನೆ ಏನಿರುತ್ತೆ ಅಂದ್ರೆ ಗಿಫ್ಟ್ ಅಂದ್ರೆ ಬೇರೆ ಏನೋ ಅವರು ಕೊಡಿಸ್ತಕ್ಕಂಥ ಕೇಕ್ ಆಗ್ಬೋದು, ಪಿಜ್ಜಾ ಆಗ್ಬೋದು, ಮತ್ತೊಂದಾಗ್ಬೋದು, ಅದಲ್ಲ ನಿಜವಾದ ಗಿಫ್ಟು. ಅವರು ಅವರ ಜೀವನವನ್ನ ಅರ್ಥ ಮಾಡ್ಕೊಂಡು ಅವ್ರ ಕಾಲ ಮೇಲೆ ಅವರು ನಿಂತ್ಕೊಂಡು ಆರ್ಥಿಕವಾಗಿ ಅವರು ಸಾಕಣಂಗ್ ಆಗ್ತಾರಲ್ಲ, ಅವಾಗ ಪಡ್ತಕ್ಕಂಥ ಖುಷಿ ಪೋಷಕರಿಗಿದೆಯಲ್ಲ, ಅದು ದೊಡ್ಡ ಗಿಫ್ಟು ಅಂತ ನಾನು ಹೇಳ್ತೀನಿ. ಸೊ ಇವಾಗ ನಾನು ಓದ್ತಿರೋದು BDS ಇವಾಗ ಫೈನಲ್ ಇಯರ್ ಇದ್ದೀನಿ. ನಾನೇ ಕಷ್ಟಪಟ್ಟು ಓದ್ಬಿಟ್ಟು ಗೌರ್ಮೆಂಟ್ ಸೀಟ್ ತಗೊಂಡಿದ್ದೀನಿ. ಸೊ ನನ್ನ ಲೈಫ್ ಚೆನ್ನಾಗಿ ನಿನಗೆ ಇವಾಗ ಹೆಂಗ್ ಅನ್ಸುತ್ತೆ? ನಾನು ಇನ್ನೂ ಚೆನ್ನಾಗಿ ಓದ್ಬೇಕಿತ್ತ ಬೇಕಾದ್ರೆ ಏನಾದ್ರು ವಿಷಯದಲ್ಲಿ, ಅಥವಾ ಮುಂದೆ ಏನ್ ಮಾಡ್ಬೇಕು ಅಂತ ಏನಾದ್ರು ನಿಂಗೆ ನಿಂತ ಏನಾರ ಇದ್ಯಾ? ನಂದು ಬಿಟ್ಬಿಡು, ನಂದು ಯೋಚನೆಗಳು. ನಿನ್ ಯೋಚನೆಗಳು ಏನಾರ ಇದ್ರೆ ಸ್ವಲ್ಪ ಹೇಳ್ಬೋದಾ? ನಾನು ಯಾವ ತರ ಓದ್ಬೇಕಾಗಿತ್ತು, ಅಥವಾ ಯಾವ ತರ ಓದಿಲ್ಲ, ಅಥವಾ ಮುಂದೆ ಏನ್ ಓದ್ಬೇಕಾಗತ್ತೆ, ನಾನು ಯಾವ ತರ ಇರ್ಬೇಕು ಅಂತ ಹೇಳ್ಬೋದಾ? ಈ ಕ್ವಶನ್ಗೆ ಆ ಫೀಲ್ಡ್ ಚೆನ್ನಾಗಿತ್ತು ಈ ಫೀಲ್ಡ್ ಚೆನ್ನಾಗಿತ್ತು ಅಂತ ಕಂಪೇರ್ ಮಾಡ್ಕೊಂಡು ಕುತ್ಕೊಂಡ್ರೆ ಯಾರು ಸಹ ಉದ್ಧಾರ ಆಗಲ್ಲ. ನಾವು ಯಾವ ಫೀಲ್ಡನ್ನ ಆಯ್ಕೆ ಮಾಡ್ಕೊಂಡು ಅದರಲ್ಲಿ ಮುಂದುವರಿತಾ ಇರ್ತೀವಿ ಅದನ್ನ ಸಂಪೂರ್ಣವಾಗಿ ಪ್ರೀತಿಸ್ಬೇಕು. ಫಸ್ಟು ನಮ್ಮ ವೃತ್ತಿನ ನಾವು ಫಸ್ಟ್ ಪ್ರೀತಿಸಿದ್ರೆ ಮುಂದೆ ಅಲ್ಲೂ ಸಹ ಅವನು ಮಾಡ್ತಕ್ಕಂಥ ಉದ್ಯೋಗದಲ್ಲೂ ಒಳ್ಳೆ ಪ್ರೀತಿ ಇರ್ತದೆ, ಇನ್ವಾಲ್ವ್ಮೆಂಟ್ ಇರುತ್ತೆ. ಈಗ ಯಾವುದನ್ನ ನೀವು ಪ್ರೀತಿಯಿಂದ ಮಾಡ್ತಾ ಇದ್ದೀರಿ ಅದೇ ಒಳ್ಳೆ ಹುದ್ದೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಒಳ್ಳೆ ಜೀವನದ ಹಾದಿ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ನೀವು ಒಳ್ಳೆಯ ಜೀವನವನ್ನ ಕಂಡುಕೋಬೇಕು ಅಷ್ಟೇ, ಇನ್ನೇನು ಇಲ್ಲ ಅದರಲ್ಲಿ. ಆ ವೃತ್ತಿ ಇತ್ತು, ಇದು ಬೇಕಾಯ್ತು, ಈ ಫೀಲ್ಡ್ ಬೇಕಾಯ್ತು, ಆ ಫೀಲ್ಡ್ ಬೇಕಾಯ್ತು, ಅದ ಇದ್ರೆ ಚೆನ್ನಾಗಿರೋದು, ಹಿಂಗಿದ್ರೆ ಆ ತರ ಯೋಚನೆ ಮಾಡ್ಕೊಂಡು ಹೋದ್ರೆ ನೆಗೆಟಿವ್ ಆಗಿ ಮೈಂಡ್ ಸೆಟ್ ಆಗಿ
ಅವನ ಜೀವನ ಅಸ್ತವ್ಯಸ್ತ ಆಗುತ್ತೆ. ಸೊ ಲಾಸ್ಟ್ ಅಂಡ್ ಫೈನಲ್ ಕ್ವಶನ್ ಇದು. ಇವಾಗ ನಾವಿಬ್ರು ಫಸ್ಟ್ ಇಂದನೂ ಅಷ್ಟೇ, ಇವಾಗ ಲಾಸ್ಟ್ ಇಯರ್ ಅದು ಲಾಸ್ಟ್ ಇಯರ್ ನಾನ್ 10th ಹಂಗೆಲ್ಲ ಇಲ್ಲ. ನಾವು ಹುಟ್ಟಾಗಿಂದ ನಾವಿಬ್ರು ಒಂಥರ ಅಪ್ಪ ಮಗ ತರ ಇಲ್ಲ, ಫ್ರೆಂಡ್ಸ್ ತರ ಇರ್ತೀವಿ. ಒಂಥರ ಫ್ರೆಂಡ್ಸ್ ತರ ತಿರುಗಾಡ್ಕೊಂಡು ಅಲ್ಲಿ ಇಲ್ಲಿ ತಿರುಗಾಡ್ತೀವಿ, ಆಟ ಆಡ್ತೀವಿ, ಜಗಳ ಆಡ್ತೀವಿ, ಹೊಡೆದಾಡ್ತೀವಿ. ಇಷ್ಟೊಂದೆಲ್ಲ ಫ್ರೀಡಮ್ ಇದ್ದು ಮತ್ತೆ ಇಷ್ಟೆಲ್ಲ ಮಜಾ ಮಾಡೋದು ಈ ತರ ಯಾಕೆ ಕಾರಣ? ಅದೇ ಯಾಕೆ ಈ ತರ ಇದೀವಿ ಅಂತ ನಿಂದು ಯಾಕೆ ಈ ತರ ಇಷ್ಟೊಂದು ಫ್ರೀ ಬಿಟ್ಬಿಟ್ಟಿದ್ಯಾ ಅಂತ ಕೇಳ್ಬೋದಾ? ಯಾಕೆ ಅಂದ್ರೆ ನಾನು ಬಾಲ್ಯದಲ್ಲಿ ಬೆಳೆದಿದ್ದ ರೀತಿನೂ ಸಹ ಇದಕ್ಕೆ ಒಂದು ಮುಖ್ಯ ಬಲವಾದ ಕಾರಣ ಆಗುತ್ತೆ. ಯಾಕೆಂದ್ರೆ ನಾವು ಬಾಲ್ಯದಲ್ಲಿ ವಿದ್ಯಾರ್ಥಿಗಳಾಗಿದ್ದಾಗ ನಾವೇ ಪೋಷಕರು, ನಾವೇ ವಿದ್ಯಾರ್ಥಿಗಳು. ನಮಗೆ ಯಾರು ಹೇಳೋರು ಕೇಳೋರು ಯಾರು ಇರಲಿಲ್ಲ. ಅಂದ್ರೆ ಎಲ್ಲ ಆಗಿನ ಕಾಲದಲ್ಲಿ ಅಪ್ಪ ಅಮ್ಮ ವಿದ್ಯಾವಂತರಾಗಿರ್ತಿದ್ರು, ಕೃಷಿಕರಾಗಿರ್ತಿದ್ರು. ನಿಮ್ ದಾರಿ ನೀವು ನೋಡ್ಕೋಬೇಕಪ್ಪ ಅನ್ನೋ ಒಂದೇ ಒಂದು ಮಾತನ್ನ ಅವ್ರು ಹೇಳ್ ಕಳ್ಸಿದ್ರು. ಹಾಗಾಗಿ ಆ ಒಂದು ತಲೆನಲ್ಲಿ ಇಟ್ಕೊಂಡು ನಾವು ಹಿಂಗೆ ಬದುಕ್ಬೇಕು, ಹಿಂಗೆ ಇರ್ಬೇಕು ಅಂತ ಆ ಮೈಂಡಲ್ಲಿ ಇದ್ದಿದ್ರಿಂದ ನಾವು ಯಾವುದೇ ತರದ ದುರಭ್ಯಾಸಕ್ಕೆ ಒಳಗಾಗ್ದಲೆ ನಮಗೆ ನಾವೇ ಹೀರೋಗಳಾದ್ವಿ. ಸೊ ಇಷ್ಟೇ ಬಾಬಾ ಇವತ್ತಿಂದು ಕ್ವಶನ್ಸ್. ನೆಕ್ಸ್ಟ್ ನೋಡೋಣ. ಸೊ ಗೈಸ್, ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತೆ. ತುಂಬಾ ಕ್ವಶನ್ಸ್ ಕೇಳಿದೀವಿ, ತಲೆಗಿನ್ ಜಾಸ್ತಿ ಬರ್ತಿಲ್ಲ. ಸೊ ಪಾರ್ಟ್ 2 ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ಮತ್ತೆ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋನ ಎಂಡ್ ಮಾಡೋದು ಅಪ್ಪ ಎಂಡ್ ಮಾಡ್ತಿದಾರ. ಪಾಪ ಎಂಡ್ ಮಾಡ್ಬಿಡಿ, ಸಬ್ಸ್ಕ್ರೈಬ್ ಮಾಡಕ್ಕೆ ಎಂಡ್ ಮಾಡ್ಬಿಡು. ಖಂಡಿತವಾಗ್ಲೂ ಈ ತರದ ಅಪ್ಪ ಮಗನ ಕಾನ್ವರ್ಸೇಷನ್ ಇದೆಯಲ್ಲ, ಅಗ್ನಿ ಎಷ್ಟು ಸತ್ಯನೋ ಅಷ್ಟೇ ಸತ್ಯ. ಜೀವನದಲ್ಲಿ ಅಪ್ಪ ಮಕ್ಕಳು ಬಹಳ ಖುಷಿಯಿಂದ ಇರಬೇಕು, ಫ್ರೆಂಡ್ಲಿ ಆಗಿರ್ಬೇಕು. ಒಂದೊಂದ್ಸರಿ ನೋಡಿದಿರಿ ಫ್ಯಾಮಿಲಿಯಲ್ಲಿ ಕೂತ್ರೆ ಕೂರು ಅಂದ್ರೆ ಕೂರ್ಬೇಕು, ಹೇಳು ಅಂದ್ರೆ ಹೇಳ್ಬೇಕು. ಆ ತರದ ಅಪ್ಪ ಅಮ್ಮಗಳಿದ್ದಾರೆ. ಅದೇ ತರ ಮಕ್ಕಳು ಸಹ ಬಹಳ ಕೆಟ್ಟೋದಂತ ಮಕ್ಕಳು ಸಹ ಇದ್ದಾರೆ. ಹೀಗಿರುವಾಗ ನಿಜಕ್ಕೂ ಒಳ್ಳೆ ಖುಷಿಯಿಂದ ಜೀವನನ ಸಾಗಿಸ್ಬೇಕು ಅಂದ್ರೆ ಮಕ್ಕಳು ಮತ್ತೆ ಪೋಷಕರು ತುಂಬಾ ಮಕ್ಕಳಾಗಿರ್ಬಾರ್ದು, ಪೋಷಕರು ಪೋಷಕರಾಗಿರ್ಬಾರ್ದು. ಫ್ರೆಂಡ್ಲಿ ಆಗಿ ಇದ್ದಾಗ ಮಾತ್ರ ಜೀವನ ಒಂದು ಸಂಸಾರ ಬಹಳ ಚೆನ್ನಾಗಿರುತ್ತೆ ಅನ್ನೋ ನನ್ನ ಅಭಿಪ್ರಾಯ. ಇದು ಈ ಅಗ್ನಿ ಮುಂದೆ ಕೂತಿದ್ವಿ, ಅಗ್ನಿ ಅಷ್ಟೇ ಸತ್ಯ. ಸೊ ಈ ವಿಡಿಯೋ ಇಲ್ಲೇ ಎಂಡ್ ಆಗುತ್ತೆ ಗೈಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಗೈಸ್. ಬಾಯ್.